ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ. ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೇಲಿ ಜಾತ್ರೆ ಇತ್ತು, ಹಾಗಾಗ್ಬಿಟ್ಟು ಮಟನ್ ಮಾಡಿದರು. ಬಿರಿಯಾನಿನ ಮಾಡ್ತಾಯಿದ್ದೀನಿ. ನೋಡಿ, ಒಂದು ದೊಡ್ಡ ಬುಟ್ಟಿನ ತೊಗೊಂಡಿದ್ದೀನಿ. ನಾನು ಸಪ್ರೇಟಾಗಿ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಒಗ್ಗರಣೆ ಹಾಕೋಬಹುದಂತ ಬಿರಿಯಾನಿನ ರೆಡಿ ಮಾಡ್ಕೊತಾ ಇರೋದು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೆವು. ನೋಡಿ, ಕರಿಬೇವು ಹಾಕಿದ್ಮೇಲೆ ಒಂದು ಪಲಾವ್ ಎಲೆ ಇತ್ತಲ್ಲ, ಒಂದು 2-3 ಪಲಾವ್ ಎಲೆನ ಹಾಕ್ಕೊಂಡಿದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನನಗೆ ಒಲೆ ಮೇಲೆ ಮಾಡು ಅಂತ ಇದ್ರು. ಈ ಕಡೆ ಸೈಡಲ್ಲಿ 2 ಒಲೆ ಕಾಣ್ತಾ ಇದೆ. ಒಲೆ ಮೇಲೆ ಬೇಡ, ನಾನು ಸ್ಟೋವ್ ಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಒಂದು 4-5 ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಕಾಳುಮೆಣಸು, ಪಲಾವ್ ಎಲೆ ಮತ್ತು ಕರಿಬೇವನ್ನ ಹಾಕಿದ್ಮೇಲೆ ಕಟ್ ಮಾಡಿರೋವಂಥ 7-8 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಯಾಕೆಂದರೆ ಜಾಸ್ತಿ ಜನ ಫ್ರೆಂಡು, ನಾವು ನಮ್ಮ ತಮ್ಮವರು 7-8 ಜನ, ನಾವು ಒಂದು 5-6 ಜನ, ನಮ್ಮ ತಂಗಿಯವರು 5-6 ಜನ, ಎಲ್ಲ ಸೇರಿ ಸುಮಾರು ಜನ ಇದ್ದೇವಲ್ಲ. ಹಾಗಾಗಿಬಿಟ್ಟು ಎಲ್ಲರಿಗೂ ಬಿರಿಯಾನಿ ಬೇಕಲ್ಲ ಅಂದ್ಬಿಟ್ಟು ಜಾಸ್ತಿನೇ ಮಾಡಿದೆ. ಮತ್ತು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೆ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಟೊಮಾಟೊ ಹಾಕ್ಕೊಂಡಿದ್ದೀನಿ. ಟೊಮಾಟೊ ಒಂದೇ ಇತ್ತು ಫ್ರೆಂಡ್, ಹಾಗಾಗ್ಬಿಟ್ಟು ಒಂದೇ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಜಾಸ್ತಿ ಟೊಮಾಟೊ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗ್ಬಿಟ್ಟು ನಾನು ಒಂದೇ ಹಾಕಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ. ಆಮೇಲೆ ತೆಂಗಿನಕಾಯಿ ನೋಡಿ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ರುಬ್ಬಿರೋಂಥ ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಆಗಿದ್ದೆ ಬಿರಿಯಾನಿ ಮಾಡ್ತಾ ಇರೋದು. ಮಕ್ಕಳು ಬೇಗ ಮಾಡಿಕೊಡು ಅಂತ ಇದೆ. ಬೆಳಿಗ್ಗೆ 7:30-8 ಗಂಟೆ ಆಗಿದೆ ಫ್ರೆಂಡ್. ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನಗಿನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಿರಿಯಾನಿನ ಮಾಡ್ತಾ ಇರೋದು. ನೋಡಿ, ಇವಾಗ ಅರ್ಶಿಣ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರ್ಶಿಣ ಪೌಡ್ರು ಕಲರ್ ಬರುತ್ತಲ್ಲ, ಹಾಗಾಗಿಬಿಟ್ಟು ನಾನು ಪಾತ್ರೆಯಲ್ಲಿ ಮಾಡ್ಬೇಕು ಅಂದ್ಕೊಂಡೆ. ಪಾತ್ರೆ ಬೇಡ, ಬುಟ್ಟಿಯಲ್ಲಿ ಮಾಡೋಣ ಅಂದ್ಬಿಟ್ಟು ದೊಡ್ಡ ಬುಟ್ಟಿ ಇತ್ತು ಅಮ್ಮನ ಮನೇಲಿ. ಹಾಗಾಗ್ಬಿಟ್ಟು ದೊಡ್ಡ ಬುಟ್ಟಿಯಲ್ಲಿ ಬಿರಿಯಾನಿನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಅನ್ನ ಹಾಕಿರ್ತೇವಲ್ಲ, ಅನ್ನದಲ್ಲಿನೂ ಉಪ್ಪು ಹಾಕಿರ್ತೇವೆ. ಹಾಗಾಗಿಬಿಟ್ಟು ಸ್ವಲ್ಪ ನೋಡಿಕೊಂಡು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಮಸಾಲೆ ಖಾರದ ಪೌಡ್ರು, ಉತ್ತರ ಕರ್ನಾಟಕದ್ದು ಮಸಾಲೆ ಖಾರದ ಪೌಡ್ರು. ನಾನು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡು, ಖಾರ ಜಾಸ್ತಿ ಬೇಕು ನಮಗೆ. ಹಾಗಾಗ್ಬಿಟ್ಟು ನಾನು ಬಾಕ್ಸಿಂದ ಹಾಗೆ ಹಾಕ್ಕೊಂಡಿದ್ದೀನಿ ಖಾರದ ಪೌಡ್ರು. ಮತ್ತು ಬಿರಿಯಾನಿ ಮಸಾಲ ಪೌಡ್ರ್ ಇತ್ತು, ಬಿರಿಯಾನಿ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಪೌಡ್ರು ಮತ್ತು ಖಾರದ ಪೌಡ್ರ್ ಹಾಕೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇವಾಗ ಮಿಕ್ಸನ್ನು ಮಾಡ್ಕೋಬೇಕು. ಸ್ವಲ್ಪ ಖಾರದ ಪೌಡ್ರ್ ಹಾಕಿದ್ದೇವಲ್ಲ, ಬಿರಿಯಾನಿ ಮಸಾಲ ಖಾರದ ಪೌಡ್ರು ಹಾಕಿದ್ಮೇಲೆ ಆಮೇಲೆ ಇದು ಗರಂ ಮಸಾಲ ಇತ್ತು. ಗರಂ ಮಸಾಲನೂ 1 ಪ್ಯಾಕೆಟ್ ಹಾಕಿದ್ದೀನಿ. ಗರಂ ಮಸಾಲ, ಬಿರಿಯಾನಿ ಮಸಾಲ, ಖಾರದ ಪೌಡ್ರ್ ಹಾಕಿದ್ಮೇಲೆ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲರ್ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಜಾಸ್ತಿ ಜನ ಇದ್ದೇವಲ್ಲ, ಹಾಗಾಗಿಬಿಟ್ಟು ಇವಾಗ ನೋಡಿ ಅನ್ನನ ಹಾಕ್ಕೊತಾ ಇದ್ದೀನಿ. ನಾನು ಒಗ್ಗರಣೆ ಎಲ್ಲ ಫುಲ್ ಹಾಕಿದ್ಮೇಲೆ ಅನ್ನ ಹಾಕ್ಕೊಂಡಿದ್ದೀನಿ. ಇದು ಸಣ್ಣಕ್ಕಿ ಮಾಡಿರೋದು, ಉದುರಾಗಿ ಇರುತ್ತಲ್ವ ಬಿರಿಯಾನಿಗೆ, ಅದೇ ಬೆಸ್ಟು. ಹಾಗಾಗಿಬಿಟ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮಿಕ್ಸನ್ನು ಮಾಡಬೇಕು. ನಾನಿನ್ನೂ ಮಟನ್ ಬೇಯಿಸ್ಕೊಂಡಿದ್ದೀನಿ ಸೈಡಲ್ಲಿ, ಮಟನ್ ಹಾಕಿಲ್ಲ. ಇವಾಗ ನೋಡಿ, ಬೇಯಿಸಿರುವಂಥ ಮಟನ್ ಇದೆ ಅಲ್ವಾ, ಮಟನ್ನ ಹಾಕ್ಕೊತೀನಿ. ನೋಡಿ, ಇದು ಸುಮಾರು 4 kg 3 kg ಅಂದಾಜು ಇರ್ಬೋದು ಮಟನ್ನು. ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕಿಬಿಟ್ಟು ನಮ್ಮ ತಮ್ಮನೂ ಇದ್ದರು ನನ್ನ ಜೊತೆಗೆ, ಮಿಕ್ಸ್ ಮಾಡ್ತಾಯಿದ್ದೇವೆ. ನೋಡಿ, ಸೌಟು ಹಿಡಿಯೋಕ್ಕಾಗಲ್ಲ, ಸುಡುತ್ತಲ್ಲ. ಹಾಗಾಗಿಬಿಟ್ಟು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡೋಣಂತ ನಾನು ಪಾತ್ರೆ ಹಿಡ್ಕೊಂಡಿದ್ದೀನಿ. ನಮ್ಮ ತಮ್ಮ ನಾನು ಸೇರಿ ಬಿರಿಯಾನಿನ ಮಾಡಿದ್ದೀವಿ. ನೋಡಿ, ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಫ್ರೆಂಡ್. ಆಮೇಲೆ ಮಟನ್ ಏನು ಗೊತ್ತಾ, ಮನೆಯದೇ ಮಟನು, ಜಾತ್ರೆ ಇತ್ತಲ್ವ, ಹಾಗಾಗಿಬಿಟ್ಟು ಅಷ್ಟೊಂದು ಮಟನ್ದು ತಿನ್ನಲ್ಲ ಮಕ್ಕಳು. ಹಾಗಾಗಿಬಿಟ್ಟು ಬಿರಿಯಾನಿ ಇಷ್ಟಪಟ್ಟು ಕೇಳ್ತಾರಲ್ವ, ಹಾಗಾಗಿಬಿಟ್ಟು ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ನೋಡಿ, ಬಿರಿಯಾನಿ ಒಗ್ಗರಣೆ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪೀಸ್ ಜಾಸ್ತಿ ಇದೆ, ಅನ್ನ ಕಡಿಮೆ ಇದೆ. ಪೀಸ್ ಜಾಸ್ತಿ ಇದ್ದರೆ ತಿಂತಾರಲ್ಲ ಮಕ್ಕಳು ಅಂದ್ಬಿಟ್ಟು ಪೀಸ್ ಜಾಸ್ತಿ ಕಾಣ್ತಾ ಇದೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇರೋದು. ಇದಕ್ಕೆ ಕೊತ್ತಂಬರಿ ಇರಲಿಲ್ಲ, ಹಾಗಾಗ್ಬಿಟ್ಟು ಸುಮ್ಮನೆ ಹಾಗೆ ಮಾಡಿದ್ದೇವೆ. ಕೊತ್ತಂಬರಿ ಇರಲಿಲ್ಲ, ಪುದೀನ ಇರಲಿಲ್ಲ. ಹಳ್ಳಿ ಸ್ಟೈಲಲ್ಲಿ ಸಿಂಪಲ್ ಬಿರಿಯಾನಿ
ಯಾವ ಥರ ಮಾಡ್ತಾರಲ್ವ ಆ ಥರ ಮಾಡ್ತಾಯಿದ್ದೀನಿ ನೋಡಿ. ಇದು ನೋಡಿ ಮಿಕ್ಸ್ ಮಾಡಿದ್ದೇವೆ, ಬಿರಿಯಾನಿ ಟೇಸ್ಟಿಯಾಗಿ ರೆಡಿಯಾಗಿದೆ ನೋಡಿ. ಆ ಸ್ಪೂನಿಂದ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕೆ ಬರ್ತಾಯಿರಲಿಲ್ಲ, ಆಗಿಬಿಟ್ಟು ಜಾರಿ ತಗೊಂಡು ಅದರಿಂದ ಮಿಕ್ಸ್ ಮಾಡ್ತಾಯಿರೋದು. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬಿರಿಯಾನಿ ಇದೆ. ಯಾರಾದರೂ ಬಿರಿಯಾನಿ ತಿನ್ನಬೇಕಾ ನೋಡಿ, ಎಲ್ಲರೂ ಜೊತೆಗೆ ಸೇರಿಕೊಂಡು ತವರ ಮನೆಗೆ ಹೋದಾಗ ಈ ಥರ ಅಡುಗೆ ಮಾಡಿಕೊಂಡು ತಿನ್ನೋದು ಖುಷಿನೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋದು. ಮಟನ್ ಬಿರಿಯಾನಿ ಸೂಪರ್, ಹಳ್ಳಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಸಿಂಪಲ್ಲಾಗಿ. ಪುದೀನ ಕೊತ್ತಂಬರಿ ಇರಲಿಲ್ಲ ಫ್ರೆಂಡ್, ಹಾಗಾಗಿಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ನೀವು ಪುದೀನ ಕೊತ್ತಂಬರಿ ಎಲ್ಲ ಬಳಸಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬಿರಿಯಾನಿ ನೋಡಿ ಕಲಸಿದ್ಮೇಲೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಬಿರಿಯಾನಿ ರೆಡಿ ಆಗಿದೆ ನೋಡಿ, ಸೂಪರಾಗಿ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ ಫ್ರೆಂಡ್, ತಿನ್ನೋಕೆ ರೆಡಿ ಇದ್ದಾರೆ ಮಕ್ಕಳು, ತುಂಬ ಅರ್ಜೆಂಟಲ್ಲಿ ಕಾಯ್ತಾ ಇದ್ದಾರೆ. ಬಿರಿಯಾನಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್.